ಚಿಕ್ಕಬಳ್ಳಾಪುರ ತಾಲೂಕು ಬಲಿಜ ಸಂಘದ ವತಿಯಿಂದ ಶ್ರೀ ಯೋಗಿನಾರಾಯಣ ಯತೀಂದ್ರರ ಜಯಂತಿಯ ಪೂರ್ವಭಾವಿ ಸಭೆಯನ್ನು ಚಿಕ್ಕಬಳ್ಳಾಪುರ ನಗರದಲ್ಲಿ ಇರುವ ಶ್ರೀ ಯೋಗಿನಾರಾಯಣ ದೇವಸ್ಥಾನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈಗ ಮೂರು ವಿಚಾರಗಳನ್ನು ಎಲ್ಲಿ ಸಭೆ ನಡೆಸಬೇಕು ಅನ್ನೋದು ಮೊಟ್ಟ ಮೊದಲನೇ ವಿಚಾರ. ಪಾದಗಳನ್ನು ನಮಸ್ಕರಿಸುತ್ತಾ ನಮ್ಮ ಬಲಿಜ ಸಂಘದ ಅಧ್ಯಕ್ಷರಾದಂಥ ಕೆ ವಿ ಮಂಜುನಾಥ್ ಅವರೇ ಹಾಗೂ ನಮ್ಮ ಮಹಿಳಾ ಸಂಘದ ಛತ್ರಗಳಲ್ಲಿ ಮಾಡೋದು ಅದು ಬೇಡ, ನಮ್ಮ ಆವರಣದಲ್ಲೇ ಮಾಡೋಣ. ವಾಲ್ಮೀಕಿ ಸಂಘದ ಪಕ್ಕದಲ್ಲೇ ಇದೆ, ಆ ಜಾಗ ಉಪಯೋಗಿಸ್ಕೊಂಡು ಅದು ಏನು ಊಟದ ವ್ಯವಸ್ಥೆ ಇದೆಯೋ ಅದು ಊಟದ ವ್ಯವಸ್ಥೆ ಏನು ಫಲಾರ ಕೊಡ್ತೀವೋ ಅದನ್ನು ಉಪಯೋಗಿಸ್ಕೊಳ್ಳೋಣ. ಆಮೇಲೆ ಮೂರನೇದಾಗಿ ಸಬ್ಜೆಕ್ಟು, ನಾವು ಯಾವಾಗೂ ಚಂದ ಎತ್ತೋದು ಸರಿ ಇರಲ್ಲ ನಮ್ಮ ಜನಾಂಗದಿಂದ. ನಾವು ಇವಾಗ ಟ್ರಸ್ಟ್ನಿಂದ ಏನು ಚನ್ನಕೃಷ್ಣಪ್ಪನವ್ರಿಗೆ ಹೇಳಿ ಸ್ವಲ್ಪ ಹಣ ಏನು ಖರ್ಚಾಗುತ್ತೋ ಅದನ್ನು ಖರ್ಚೋದು ಒಳ್ಳೆಯದು ಅಂತ ನಾನು ಹೇಳ್ತೀನಿ. ಆಮೇಲೆ ನನಗೆ ಮುಂದೆ ಯಾವುದೋ ಕಾರ್ಯಕ್ರಮ ದೊಡ್ಡದಾಗಿ ಮಾಡಬೇಕು ಅಂತ ಶಾಸಕರು ಹೇಳ್ತಾರೆ, ಆ ಕಾರ್ಯಕ್ರಮ ನಾವು ದೊಡ್ಡದಾಗಿ ಮಾಡ್ಕೊಳ್ಳೋಣ. ಇವಾಗ ಏನು ಇದೆಯೋ ಅದನ್ನು ಸಿಂಪಲ್ ಆಗಿ ನಾವು ಸರ್ಕಾರಿ ಕಾರ್ಯಕ್ರಮ ಸರ್ಕಾರದಿಂದ ಕೊಡೋದು ಅನುದಾನ 50,000 ಮಾತ್ರನೇ ಸಾಕಾಗಲ್ಲ ನಮ್ಮ ಜನಾಂಗಕ್ಕೆ. ಅದರಿಂದ ಏನು ವ್ಯವಸ್ಥೆಗಳಿದೆಯೋ ಹಳ್ಳಿಯಿಂದ ಮಾಡ್ಕೊಂಡು ಬರೋರು ಮಾಡ್ಕೊಂಡು ಬರಲಿ, ರಥೋತ್ಸವಗಳು ಬೇಕಾಗಿಲ್ಲ ಅದನ್ನ ಏರ್ಪಾಡು ಮಾಡ್ಕೊಂಡು ಬರಲಿ. ನಾವು ಮುಂದಿನ ದಿನಗಳಲ್ಲಿ ಏನು ದೊಡ್ಡದಾಗಿ ಕಾರ್ಯಕ್ರಮ ಮಾಡಬೇಕು ಅಂತಿದ್ವೋ 2-3 ತಿಂಗಳಲ್ಲಿ ಹೇಳ್ತಾರೆ, ಅದ್ರ ಪ್ರಕಾರ ಮಾಡ್ಕೊಂಡು ಹೋಗೋಣ. ಇವಾಗ ಇರೋದ್ರಲ್ಲಿ ಯಾರ ಹತ್ರ ಹಣ ತಗೊಳ್ಳೋದು ಬೇಡ. ಟ್ರಸ್ಟ್ನಿಂದ ಏನಿದೆಯೋ ವಸೂಲಿ ಮಾಡಿ, ಬಾಡಿಗೆಗೂ ನಾವು ಈಗ ವಸೂಲಿ ಮಾಡ್ತೀವಿ, ಸ್ವಲ್ಪ ತೆಗೆದು ನೀವು ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ ತಮ್ಮಲ್ಲಿ ಅಧ್ಯಕ್ಷರಿದ್ದೀನಿ. ಶ್ರೀ ಯೋಗಿನಾರಾಯಣ ಯತೀಂದ್ರರ ಜಯಂತಿಯನ್ನು ಇದೇ ತಿಂಗಳು ಮಾರ್ಚ್ 14ನೇ ತಾರೀಕು ಚಿಕ್ಕಬಳ್ಳಾಪುರ ನಗರದಲ್ಲಿರುವ ಶ್ರೀ ಯೋಗಿನಾರಾಯಣ ದೇವಸ್ಥಾನದ ಆವರಣದಲ್ಲಿ ಕಾರ್ಯಕ್ರಮ ನಡೆಯಲಾಗುತ್ತದೆ ಎಂದು ಬಲಿಜ ಸಮುದಾಯದ ಮುಖಂಡರಾದ ಡಾಕ್ಟರ್ ಜಿ ವಿ ಮಂಜುನಾಥರವರು ತಿಳಿಸಿದರು. ಆದರೂ ನಾವು ಎಲ್ಲ ಜನಾಂಗದವರು ಸೇರಿ ಈ ಒಂದು ಕಾರ್ಯಕ್ರಮ ಅಷ್ಟರೊಳಗಡೆ ಮಾಡಿಸಿದ್ರೆ ಉತ್ತಮ. ಆಮೇಲೆ ಉತ್ಸವ ಮೂರ್ತಿ ನಮ್ಮದು ಅಷ್ಟು ಚೆನ್ನಾಗಿಲ್ಲ, ಅದಕ್ಕೆ ಯಾರಾದರೂ ದಾನಿಗಳು ಈ ಪಂಚಲೋಹ ದಾನ ಮಾಡಿದ್ರೆ ಒಂದು ಈ ಯಾವುದರಲ್ಲಿ ಈಗಾಗಲೇ ದೇವನಹಳ್ಳಿಯಲ್ಲಿ ತುಂಬ ಚೆನ್ನಾಗೈತೆ ಉತ್ಸವ ಮೂರ್ತಿ. ಅದೇ ರೀತಿ ಲಾಸ್ಟ್ ನಾವು ಕೆಳಗಿನ ತೋಟದಲ್ಲಿ ಒಂದು ಮಾಡಿಸ್ಬೇಕು ಅಂತ ನಾವೆಲ್ಲ ಕುತ್ಕೊಂಡು ಮಾತಾಡಿದ್ವಿ. ಅದರ ಜೊತೆಯಲ್ಲಿ ಇದಕ್ಕೂ ಒಂದು ನಾವು ಮಾಡಿಸ್ಕೊಡೋದಕ್ಕೆ ಎಲ್ಲ ದಾನಿಗಳು ನಗರ ವ್ಯಾಪ್ತಿ ತಾಲೂಕು ವ್ಯಾಪ್ತಿ ನೀಡಿದರೆ ಉತ್ತಮ ಅಂದ್ಬಿಟ್ಟು ನನ್ನ ಅನಿಸಿಕೆ. ಆಮೇಲೆ ಕಾಲಾವಧಿ ಕಮ್ಮಿ ಇರೋದರಿಂದ ನಾವು ಚೌಟ್ರಿಗಳಲ್ಲಿ ಮಾಡಿದ್ರೆ ಚೆನ್ನಾಗಿ ಕಾಣಲ್ಲ, ಯಾಕಂದರೆ ನಮ್ಮ ಜನಾಂಗ ಯಥೇಚ್ಛವಾಗಿ ಬಂದೇ ಬರ್ತಾರೆ, ಕರೀಲಿ ಬಿಡಲಿ ಜನ ಸೇರ್ತಾರೆ. ಯಾಕಂದರೆ ನಾವು ನೋಡಿದ್ದೀವಿ ಈಗಾಗಲೇ ಆ ಮಾಹಿತಿ ಮುಗಿಸೋದೆಲ್ಲ ಎಲ್ಲ ನಾಯಕರು ಸೇರಿ ಆದಷ್ಟು ಲೀಡರ್ಸ್ಗೆಲ್ಲನೂ ನಮ್ಮ ನಾಯಕರೇ ಫೋನ್ ಮಾಡಿ ಹೇಳಿದ್ರೆ ಉತ್ತಮ. ಯಾಕಂದರೆ ನಾವು ಹೇಳಿದ್ರೆ ಲೀಡರ್ ಚಪ್ಪಲೆ ಇದು ಅಂತಾರೆ. ಅಲ್ಲಿಂದ ಡೈರೆಕ್ಟ್ ಒಂದೇ ರೋಡ್ ಬಸ್ ಪ್ರೊಸೆಷನ್ ಬೇಗ ಬಜಾರ್ ರೋಡ್ ಬೇಡ, ಅದು ಆಗ್ಬೋದು. ಚಿಕ್ಕಬಳ್ಳಾಪುರ ನಗರದಲ್ಲಿರುವ ಶ್ರೀ ಯೋಗಿನಾರಾಯಣ ದೇವಸ್ಥಾನದಲ್ಲಿ ಪೂಜೆ ನೆರವೇರಿಸಿ ನಂತರ ಹೂವಿನ ಪಲ್ಲಕ್ಕಿಗಳೊಂದಿಗೆ ಚಿಕ್ಕಬಳ್ಳಾಪುರ ನಗರದ MG ರಸ್ತೆ, BB ರಸ್ತೆ, ಬಜಾರ್ ರಸ್ತೆ ಮೂಲಕ ಬಂದು ದೇವಸ್ಥಾನ ಸೇರಲಿದೆ. ಕಾರ್ಯಕ್ರಮಕ್ಕೆ ಬಲಿಜ ಸಮುದಾಯದ ಎಲ್ಲ ಕುಲ ಬಾಂಧವರು, ತಾತಯ್ಯನವರ ಭಕ್ತಾದಿಗಳು ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಗೊಳಿಸಬೇಕೆಂದು ವಿನಂತಿ. ಕಳಕಳಿಯಿಂದ ಮನವಿಯನ್ನು ಮಾಡ್ಕೊತಾ ಇದ್ದೀವಿ. ಮತ್ತು ಇಲ್ಲಿಂದ ದೇವಸ್ಥಾನ ಪರವಾಗಿ ಒಂದು ಪಲ್ಲಕ್ಕಿ ಇಲ್ಲಿಂದ ಒಂದು ಲಾಸ್ಟ್ ಟೈಮ್ ಮಾಡಿದ್ವಿ, ಆ ಥರ ಇಲ್ಲಿಂದ ಒಂದು ಪಲ್ಲಕ್ಕಿ ಮಾಡಬೇಕು. ಚಿಕ್ಕಬಳ್ಳಾಪುರದ ಕಲ್ವೆಯ ತಾತಯ್ಯನವರ ಸನ್ನಿಧಿಯಲ್ಲಿ ಇದೇ ಮಾರ್ಚ್ 14ರಂದು ನಡೆಯಲಿರುವ ಏನು ತಾತಯ್ಯನವರ ಜಯಂತ್ಯೋತ್ಸವ ಪ್ರಯುಕ್ತ ಒಂದು ಪೂರ್ವಭಾವಿ ಸಭೆಯನ್ನು ನಡೆಸಲಾಗಿದೆ. ಈ ಪೂರ್ವಭಾವಿ ಸಭೆಯಲ್ಲಿ
ಎಲ್ಲ ಬಲಿಜ ಮುಖಂಡರು ಸೇರಿ ಒಂದು ನಿರ್ಣಯವನ್ನು ಮಂಡಿಸಿ ಈ ಸಾರಿ ಏನು ತಾತಯ್ಯನವರ ಜಯಂತಿಯ ಕಾರ್ಯಕ್ರಮ, ಸರ್ಕಾರದ ಕಾರ್ಯಕ್ರಮವನ್ನು ಇಡೀ ದೇಶದಲ್ಲಿ ನಡೀತಕ್ಕಂಥ ಒಂದು ನಿಟ್ಟಿನಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಈ ತಾತಯ್ಯನವರ ಜಯಂತಿ ಇದೇ ತಾತಯ್ಯನವರ ಸನ್ನಿಧಿ ಏನು ಕೈವಾರ ತಾತಯ್ಯನವರ ದೇವಸ್ಥಾನದ ಆವರಣದಲ್ಲಿ ಇವತ್ತು ಸರ್ಕಾರಿ ಆಸ್ಪತ್ರೆಯ ಪಕ್ಕದಲ್ಲಿರತಕ್ಕಂಥ ಆವರಣದಲ್ಲಿ ನಡೆಸಬೇಕು ಅಂತ ನಿಶ್ಚಯ ಮಾಡಿದ್ದೀವಿ. ಮತ್ತು ಇಲ್ಲಿಂದ ಈ ಕಾರ್ಯಕ್ರಮದ ರೂಪುರೇಷೆಗಳೇನು ಅಂದರೆ, ಇಲ್ಲಿಂದ ನಾವು ಮೆರವಣಿಗೆ ಹೊರಟು BB ರೋಡು ಮತ್ತು ಬಜಾರ್ ರೋಡಲ್ಲಿ ಹೊರಟು ಮತ್ತೆ ವಾಪಸ್ ಬಂದು ಇಲ್ಲಿ ಗೌರ್ಮೆಂಟ್ ಫಂಕ್ಷನನ್ನು ಮಧ್ಯಾಹ್ನ 3 ಗಂಟೆಗೆ ಮಾಡಲಿದ್ದೇವೆ. 12 ಗಂಟೆಗೆ ಎಲ್ಲ ಮೆರವಣಿಗೆಗಳನ್ನು ಡೋಲು ಕುಣಿತದೊಂದಿಗೆ ಮೆರವಣಿಗೆ ಮಾಡಲಾಗುತ್ತೆ. ಈ ನಿಟ್ಟಿನಲ್ಲಿ ಇಡೀ ಬಲಿಜ ಜನಾಂಗದ ಎಲ್ಲ ನನ್ನ ಪ್ರೀತಿಯ ಹಳ್ಳಿಯಲ್ಲಿ ವಾಸಿಸತಕ್ಕಂಥ ನನ್ನ ಬಲಿಜ ಬಾಂಧವರು ಮತ್ತು ನಗರ ಪ್ರದೇಶದಲ್ಲಿರ್ತಕ್ಕಂಥ ಎಲ್ಲ ಬಲಿಜ ಬಾಂಧವರಿಗೆ ನನ್ನ ಹೃದಯಪೂರ್ವಕವಾದ ಆಹ್ವಾನವನ್ನು ನೀಡ್ತಾ ಇದ್ದೀನಿ. ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಒಂದು ಸಮಾಜದ ಒಂದು ಪ್ರೋಗ್ರಾಮ್ ಏನಿದೆ ಅದನ್ನು ಅವರೆಲ್ಲ ಸೇರಿ ಇದನ್ನು ನಡೆಸ್ಕೊಡ್ಬೇಕು ಮತ್ತು ಯಶಸ್ವಿ ಮಾಡಬೇಕು ಅಂತೇಳಿ ನಾನು ಮಂಚೇನಹಳ್ಳಿಯಿಂದ ಕೂಡ ಬರಬೇಕು ಅಂತ ಬೇಡ್ಕೊಳ್ತಾ ಇದ್ದೀನಿ. ಇದರಲ್ಲಿ ಸನ್ಮಾನ್ಯ MLA ರವರು, ನವೀನ್ ಕಿರಣರವರು ಹಾಗೂ ನಾವು ಎಲ್ಲ ಬಲಿಜ ಮುಖಂಡರು ಭಾಗವಹಿಸಿ ಇದನ್ನು ಯಶಸ್ವಿಗೊಳಿಸ್ತೀವಿ. ದಯವಿಟ್ಟು ತಾವುಗಳೆಲ್ಲ ಬಂದು ಆ ದಿವಸ ಈ ತಾತಯ್ಯನವರ ಕೃಪೆಗೆ ಪಾತ್ರರಾಗಬೇಕೆಂದು ತಮ್ಮಲ್ಲಿ ಕಳಕಳೆಯಿಂದ ನನ್ನ ಹೃದಯಪೂರ್ವಕವಾಗಿ ವಂದಿಸಿ ಬೇಡ್ಕೊಳ್ತೇನೆ. ಪ್ರತಿ ಹಳ್ಳಿಯಿಂದ ಒಂದೊಂದು ಪಲ್ಲಕ್ಕಿ ಬರಬೇಕು, ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಜನಾಂಗದ ಜನ ಸೇರಬೇಕು ಅಂತ ಮತ್ತೆ ತಮ್ಮಲ್ಲಿ ಪ್ರಾರ್ಥಿಸ್ತೀನಿ.